ಒಂದು ದಟ್ಟಾರಣ್ಯ. ಆ ಅರಣ್ಯದಲ್ಲಿ ಹಲವಾರು ಪ್ರಾಣಿಪಕ್ಷಿಗಳು ವಾಸವಾಗಿದ್ದವು. ಅಲ್ಲೊಂದು ಹುಲಿ ಇತ್ತು. ಆ ಹುಲಿಗೆ ತುಂಬಾ ಜಂಬ. ಹುಲಿ ಆ ಕಾಡಿಗೆ ತಾನೇ ನಾಯಕನೆಂಬ ಅಹಂಕಾರ. ಹುಲಿಯ ಜಂಬದ ಬಗ್ಗೆ ಎಲ್ಲಾ ಪ್ರಾಣಿಗಳಿಗೂ ತಿಳಿದಿತ್ತು. ಅದೇ ಕಾಡಿನಲ್ಲಿ ಚೆನ್ನಾಗಿ ಮೈ ತುಂಬಿಕೊಂಡ ಒಂದು ಕೊಬ್ಬಿದ ಜಿಂಕೆ ಜೊತೆ ಗೆಳೆತನ ಇತ್ತು. ಆ ಹುಲಿ ಹೇಗಾದರೂ ಮಾಡಿ ಕೊಬ್ಬಿದ ಜಿಂಕೆಯನ್ನು ತಿನ್ನಬೇಕು ಎಂಬ ಆಸೆ ಆಯಿತು. ಆ ಜಿಂಕೆಗೆ ಗೆಳೆಯ ಹುಲಿ ತನ್ನನ್ನು ತಿನ್ನಲು ಬಯಸುತ್ತಿದ್ದಾನೆ ಎಂದು ಗೊತ್ತಾಗುತ್ತದೆ. ಹೀಗೆ ಒಂದಿನ ಕಾಡಿನಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಹುಲಿ ಜಿಂಕೆಯನ್ನು ಕುರಿತು, ನನಗೆ ನೀನು ಅಂದ್ರೆ ತುಂಬಾ ಇಷ್ಟ. ಇವತ್ತು ನಾನು ನಿನ್ನ ತಿಂದು ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವೆ ಎಂದು ಜೋರಾಗಿ ನಗುತ್ತಿತ್ತು. ಆಗ ಜಿಂಕೆ ಉಪಾಯವೊಂದು ಮಾಡಿತು. ಹುಲಿರಾಯ, ನಮ್ಮ ಕಾಡಿನಲ್ಲಿ ನನಗಿಂತ ಕೊಬ್ಬಿದ ಜಿಂಕೆ ಒಬ್ಬನಿದ್ದಾನೆ. ಅವನನ್ನು ನೀನು ಹಿಡಿದು ತಿನ್ನು. ಅವನು ತುಂಬಾ ರುಚಿಕರ ಎಂದು ಜಿಂಕೆ ಹೇಳಿತು. ಜಿಂಕೆಯ ಮಾತನ್ನು ನಂಬಿತು ದಡ್ಡ ಹುಲಿ. ನಿನ್ನನ್ನು ಆಮೇಲೆ ತಿನ್ನುವೆ, ಮೊದಲು ಅವನನ್ನು ತಿಂದು ಬರುವೆ ಎಂದು ಹುಲಿ ಈ ಜಿಂಕೆಯನ್ನು ಅಲ್ಲೇ ಒಂದು ಮರಕ್ಕೆ ಕಟ್ಟಿ ಹಾಕಿ ಕೊಬ್ಬಿದ ಮತ್ತೊಂದು ಜಿಂಕೆಯನ್ನು ಹುಡುಕಿ ಹೊರಟಿತು. ಮುಂದೊಂದು ಇಂತಹ ದಿನ ಬರಬಹುದು ಎಂಬುದಾಗಿ ಅರಿತಿದ್ದ ಜಿಂಕೆ, ಮನುಷ್ಯನ ಸಹಾಯ ಪಡೆದು ತನ್ನಂತೆ ಇರುವ ಮರದ ಜಿಂಕೆಯನ್ನು ಮಾಡಿಸಿಕೊಂಡು ತನ್ನ ಬಳಿ ಇಟ್ಟುಕೊಂಡಿತ್ತು. ಹುಲಿ ಆ ಕಡೆ ಹೋಗುತ್ತಿದ್ದಂತೆ ಜಿಂಕೆ ಉಪಾಯ ಮಾಡಿ, ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಮರದ ಜಿಂಕೆಯನ್ನು ಅದೇ ಮರಕ್ಕೆ ಕಟ್ಟಿ ಹಾಕಿ, ಜಿಂಕೆ ಮರದ ಹಿಂದೆ ಅಡಗಿ ಕುಳಿತಿತು. ಹುಲಿ ಕೊಬ್ಬಿದ ಜಿಂಕೆಯನ್ನು ಹುಡುಕಿ ಹುಡುಕಿ ಸುಸ್ತಾಗಿ, ತಾನು ಕಟ್ಟಿ ಹಾಕಿದ್ದ ಜಿಂಕೆಯನ್ನೇ ಕೊಂದು ತಿನ್ನಲು ಆಕ್ರೋಶದಿಂದ ಮರದ ಬಳಿ ಬಂದಿತು. ಹುಲಿ ಹಿಂದು ಮುಂದು ನೋಡದೆ ಮರಕ್ಕೆ ಕಟ್ಟಿ ಹಾಕಿರುವ ಜಿಂಕೆಯ ಮೇಲೆರಗಿತು. ಮರಕ್ಕೆ ಕಟ್ಟಿರುವ ಜಿಂಕೆ ಮರದ ಜಿಂಕೆ ಆಗಿದ್ದರಿಂದ ಹುಲಿಯ ಹಲ್ಲು ಮುರಿಯಿತು. ಹಲ್ಲು ಮುರಿದ ಆಕ್ರೋಶದಿಂದ ಹುಲಿ ಜಿಂಕೆಯನ್ನು ಉಗುರಿನಿಂದ ಪರಚಿತು. ಆಗ ಹುಲಿಯ ಉಗುರು ಮುರಿದು ಹೋಯಿತು. ಹುಲಿ ತನ್ನ ಹಲ್ಲು, ಉಗುರುಗಳನ್ನು ಕಳೆದುಕೊಂಡಿತು. ಮರದ ಹಿಂದೆ ಅಡಗಿ ಕೂತಿದ್ದ ಜಿಂಕೆ ಹೊರ ಬಂದು ಹುಲಿಯನ್ನು ಕಂಡು, ಹುಲಿರಾಯ, ನಿನ್ನ ಕತೆ ಇವತ್ತಿಗೆ ಮುಗಿದು ಹೋಯಿತು. ಇನ್ಮುಂದೆ ನೀನು ಬೇಟೆಯಾಡಲು ಆಗುವುದಿಲ್ಲ. ಉಪವಾಸದಿಂದ ಸಾಯಬೇಕಾಗುತ್ತದೆ ಎಂದು ಗೇಲಿ ಮಾಡುತ್ತಾ ನಕ್ಕಿತು. ಜಿಂಕೆಯ ಮಾತುಗಳು ಹುಲಿಗೆ ಸಹಿಸಲು ಆಗಲಿಲ್ಲ. ಹುಲಿ ಕೋಪದಿಂದ ಜಿಂಕೆ ಮೇಲೆರಗಿತು. ಈಗ ಜಿಂಕೆಗೆ ಏನೂ ಆಗಲಿಲ್ಲ, ಕಾರಣ ಹುಲಿಗೆ ಪರಚಲು ಉಗುರು ಇರಲಿಲ್ಲ, ಕಚ್ಚಲು ಹಲ್ಲುಗಳು ಇಲ್ಲ. ಹುಲಿರಾಯನಿಂದ ಜಿಂಕೆ ತಪ್ಪಿಸಿಕೊಂಡು ಓಡಿ ಹೋಯಿತು. ಜಿಂಕೆ ಉಪಾಯದಿಂದ ಪ್ರಾಣ ಉಳಿಸಿಕೊಂಡರೆ, ಹುಲಿ ತನ್ನ ಹಲ್ಲು, ಉಗುರುಗಳೇ ತನ್ನ ಶಕ್ತಿ ಎಂದು ಭಾವಿಸಿತೇ ಹೊರತು ಬುದ್ಧಿಯನ್ನು ಓಡಿಸಲಿಲ್ಲ. ಕಥೆಯ ತಾತ್ಪರ್ಯ ಇಷ್ಟೇ, ಏನಾದರೂ ಕೆಲಸ ಮಾಡುವ ಮುನ್ನ ಯೋಚಿಸಬೇಕು. ಶಕ್ತಿಗಿಂತ ಯುಕ್ತಿ ಮೇಲು. ತನ್ನಲ್ಲಿ ಶಕ್ತಿ ಇದೆ, ಏನನ್ನಾದರೂ ಮಾಡಬಹುದು ಎಂದು ಜಂಬ ಮಾಡಿದರೆ ಹುಲಿಯಂತೆ ಆಗಬೇಕಾಗುತ್ತದೆ.